ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ನೆನೆ ಬಂದು ಸಂಡೇ ಫ್ರೆಂಡ್ಸ್, ಸಂಡೇ ವಿಡಿಯೋನೇ ಅಪ್ಲೋಡ್ ಆಗಲಿಲ್ಲ. ಯಾಕೋ ಗೊತ್ತಿಲ್ಲ, ಅದು ನಮ್ಮ ಮನೆ ಹತ್ರ ಸಂಡೇ ಬಂತು ಅಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಹಾಗಾಗಿ ಸಂಡೇ ಏನು ಮಾಡೋದಕ್ಕೆ ಹೋಗಲಿಲ್ಲ. ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ ಡೋರ್ ನೋಡಿ ಹೆಂಗೆ ನೋಡ್ತಿದ್ದಾಳೆ ಅಂತ. ಸ್ವಲ್ಪ ಬಿಸಿಲಿತ್ತಾ, ನಮ್ಮ ಮನೆ ಹತ್ರ ಬಿಸಿಲೇ ಬರೋದಿಲ್ಲ, ಈವ್ನಿಂಗ್ ಟೈಮ್ ಬಿಸಿಲು ಬರುತ್ತೆ. ಆವಾಗ ಒಂದು ಸ್ವಲ್ಪ ಬಿಸಿಲು ಹೊತ್ತಲ್ಲಿ ಕೂರಿಸ್ಕೊಳ್ಳೋಣ ಅಂತಂದರೆ ಅಲ್ಲೇ ನೋಡಿ ಬಿಸಿಲು ಬಿಟ್ಟು ಈ ಕಡೆ ಬಂದುಬಿಟ್ಟಿದ್ದಾಳೆ. ಡೋರಾಗಿ ಸ್ನಾನ ಎಲ್ಲ ಮಾಡಿಸಿ ಅವಳನ್ನ ಸ್ವಲ್ಪ ಹೊತ್ತು ಆಟ ಆಡೋದಕ್ಕೆ ಬಿಡಿಸಿದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತಾಳೆ. ಸ್ನಾನ ಮಾಡಿಸಿದ್ರೆ ಸಾಕು, ಒಂದು 2 ಅವರ್ ತುಂಬ ಚೆನ್ನಾಗಿ ಮಲ್ಕೋತಾಳೆ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಆ ಡೋರ ಬರ್ತಾಳೆ ಇನ್ನೇನು 2 ಡೇಸಲ್ಲಿ ಬರ್ತಾ ಇದೆ ಫ್ರೆಂಡ್ಸ್. ಆ ಜೂನ್ 5ಗೆ ಡೋರ್ ಬರ್ತಾಳೆ. ಇನ್ನೇನು 2 ಡೇಸ್ ಇದೆ ಫ್ರೆಂಡ್ಸ್. ಏನೆಲ್ಲ ಪ್ರಿಪ್ರೇಷನ್ ಆಗ್ತಾಯಿದೆ ಏನು ಅಂತ ನಾನು ನಾಳೆನೇ ವಿಡಿಯೋದಲ್ಲಿ ಖಂಡಿತ ನಿಮಗೆ ನಾನೇ ಖುದ್ದಾಗಿ ಬಂದು ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ತುಂಬ ಖುಷಿ ಆಗ್ತಾಯಿದೆ. ಡೋರ ಇಷ್ಟು ಬೇಗ 1 ವರ್ಷ ಆದ್ಲ ಏನು ಅಂತ. ನಿಮ್ಮೆಲ್ಲರೂ ಆಶೀರ್ವಾದ ಬೇಕು ಫ್ರೆಂಡ್ಸ್, ಅಷ್ಟೇನೇನು ಬೇಡ, ನಿಮ್ಮೆಲ್ಲರೂ ಆಶೀರ್ವಾದ ಬೇಕೇ ಬೇಕು ಅಂತ ಕೇಳ್ಕೊತೀನಿ. ಮತ್ತು ನೀವೆಲ್ಲಾದರೂ ಇಲ್ಲಿ ಹೆಬ್ಗೋಡಿ ಸೈಡು, ಎಲೆಕ್ಟ್ರಾನ್ ಸಿಟಿ ಸೈಡು ಮತ್ತು ಬೊಮ್ಮಸಂದ್ರ ಸೈಡ್ ಇದ್ದೀರಾ ಅಂತಂದರೆ ಖಂಡಿತ ಬರ್ಬೋದು. ಖಂಡಿತ ನಿಮಗೆ ವಿಸಿಟ್ ಇದೆ ಅಂತಲೇ ಹೇಳ್ತೀನಿ. ದೂರ ಇರೋರು ಪಾಪ ಆಗೋದಕ್ಕಾಗೋದಿಲ್ಲ, ನಾನು ಜಾಸ್ತಿ ಫೋರ್ಸ್ ಮಾಡೋದಿಲ್ಲ. ಇಲ್ಲೇ ನಿಯರ್ ಬೈ ಎಲ್ಲರೂ ಹೆಬ್ಗೋಡಿ ಮತ್ತು ಗೊಲ್ಲಹಳ್ಳಿ ಆ ರೀತಿಯಾಗಿದ್ದರೆ ನೀವು ಖಂಡಿತ ವಿಸಿಟ್ ಮಾಡಿ. ಡೋರ ಬರ್ತಡೇ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಮನೇಲಿ ಮಾಡೋದಿಲ್ಲ, ಔಟ್ಸೈಡ್ ಮಾಡ್ತಾಯಿದ್ದು ಒಂದೊಳ್ಳೆ ಜಾಗದಲ್ಲಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಅದೆಲ್ಲಿ ಏನು ಅಂತ ನಾನು ಹೇಳ್ತೀನಿ. ತುಂಬ ಅಂದರೆ ತುಂಬ ಖುಷಿ ಆಯಿತು ಆ ಒಂದು ಜಾಗದಲ್ಲಿ ಮಾಡ್ತಿರೋದು. ನಮಗೆ ತುಂಬ ಅಂದರೆ ತುಂಬ ಹ್ಯಾಪಿಯಾಗಿದ್ದೀವಿ. ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಫ್ರೆಂಡ್ಸ್. ಆ ಡೋರ ಬರ್ತಡೇನೂ ಒಂದೇ ದಿನ ಆಗುತ್ತೆ ಮತ್ತು ನಾಮಕರಣನೂ ಸಹಿತ ಒಂದೇ ದಿನ ಆಗುತ್ತೆ. ನಾಮಕರಣ ಬಂದು ಮಾರ್ನಿಂಗ್ ಮಾಡ್ತೀವಿ, ಬರ್ತಡೇ ಬಂದು ನೈಟು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾಮಕರಣ ಮಾಡಲೇಬೇಕು ಫ್ರೆಂಡ್ಸ್, ಅದು ಹೆಸರಿಟ್ಟರೆ ಅಂತಲೇ ಬರ್ತಡೇ ಆಗೋದು. ಹಾಗಾಗಿ ನಿಮ್ಮಿಂದ ಒಂದು ಹೆಲ್ಪ್ ಬೇಕು. ಏನಪ್ಪ ಅಂತಂದರೆ ಕು ಅಕ್ಷರದಿಂದ ಯಾವುದಾದ್ರು ಒಂದು ಒಳ್ಳೆಯ ಹೆಸರು ಗರ್ಲ್ ಬೇಬಿಗೆ ನೇಮ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ದೀನಿ, ಆದರೆ ನಮ್ಮ ಯೂಟ್ಯೂಬರ್ಸ್ಗೂ ಸಹಿತ ಹೇಳಬೇಕು ಅಲ್ವಾ. ಕು ಅಕ್ಷರದಿಂದ ಒಂದು ಹೆಣ್ಣು ಮಗುಗೆ ಒಂದು ಅಕ್ಷರ, ಒಂದು ಮುದ್ದಾದ ಅಕ್ಷರ ಡೋರಾಗೆ ಏನು ಸೂಟ್ ಆಗುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಅದು ಹೆಸರು ತಕ್ಕನಾಗೆ ಒಂಥರ ಇದು ಇರಬೇಕು, ಮೀನಿಂಗ್ ಇರಬೇಕು. ಹಾಗಾಗಿ ಸ್ವಲ್ಪ ಮೀನಿಂಗ್ಫುಲ್ ಇರೋದು ಚೆನ್ನಾಗಿರೋದನ್ನು ನೀವು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಇದಾಗಿತ್ತು ಫ್ರೆಂಡ್ಸ್ ಆ ಡೋರ ಬರ್ತಡೇದು. ಇನ್ನೂ ಪ್ರಿಪ್ರೇಷನ್ ಎಲ್ಲ ಏನೂ ನಡೀತಾ ಇಲ್ಲ. ಸ್ವಲ್ಪ ನಾವೇ ಮನೇಲಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡ್ವಿ. ನನಗೆ ನಿಜ ಹುಷಾರಿಲ್ಲ, ನನ್ನ ಕೈಲಿ ಅಷ್ಟೊಂದೆಲ್ಲ ಅಡುಗೆ ಮಾಡೋದಕ್ಕಾಗೋದಿಲ್ಲ. ಕ್ಯಾಟ್ರಿನ್ನ ಅವ್ರಿಗೆಲ್ಲ ಹೇಳಿದ್ದಾರೆ, ನನ್ನ ಹಸ್ಬೆಂಡೆಲ್ಲ ಹೇಳಿದ್ದಾರೆ 1 ವರ್ಷ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿಬಿಡೋಣ, ಆಮೇಲೆ ಮುಂದೆ ಸಿಂಪಲಾಗಿ ಮಾಡ್ಕೊಂಡು ಹೋದ್ರಾಯ್ತು. ಡೋರ ಫಸ್ಟ್ ಬರ್ತಡೇ ಅಲ್ವಾ. ಮತ್ತು ಅವಳ ಜಾತಕದಲ್ಲೂ ಹಾಗೆ ಬಂದಿತ್ತು, ಅನ್ನದಾನ ಮಾಡಬೇಕು, ಅನ್ನದಾನ ಮಾಡಿದರೆ ಒಳ್ಳೆಯದಾಗುತ್ತೆ ನಿಮ್ಮ ಪಾಪ ಕೈಯಿಂದ. ಇವಾಗ ಅನ್ನದಾನ ಮಾಡಿಸಿ 1 ವರ್ಷಕ್ಕೆ ಅಂತ ಹೇಳಿದರು. ಅದು ಇದು 2 ಒಟ್ಟಿಗೆ ಮುಗೀತಲ್ಲ ಅಂತ ಹೇಳಿ ಬರ್ತಡೇಗೆ ಅನ್ನದಾನ ಮಾಡ್ತಾ ಇದ್ದೀವಿ. ಎಲ್ಲಿ ಏನು ಎತ್ತ ಅಂತ ಒಂದು ಸ್ವಲ್ಪ ನಾಳೆ ವೆಯ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಅದು ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ನನಗಂತೂ. ನನಗೆ ಖುಷಿ ಆದಷ್ಟು ನಿಮಗೂ ಖಂಡಿತ ಯಾರೆಲ್ಲ ನಮ್ಮ ಫ್ಯಾಮಿಲಿ ಸಮೇತ ಇಷ್ಟಪಡ್ತೀರ ನೀವು, ಅವ್ರಿಗೂ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ಖಂಡಿತ ವಿಸಿಟ್ ಮಾಡಿ. ನೀವಿಲ್ಲೇ ನಿಯರ್ ಬೈ ಇದ್ದರೆ ವಿಸಿಟ್ ಮಾಡಿ ಫ್ರೆಂಡ್ಸ್. ಡೋರ ನೋಡಬೇಕು, ನಮ್ಮನ್ನ ನೋಡಬೇಕು, ಡೋರ ಬರ್ತಡೇ ಸೆಲೆಬ್ರೇಷನ್ಗೆ ಬಂದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೇನು ಬೇಡ, ನಿಮ್ಮ ಆಶೀರ್ವಾದ ಹೊಂದಿದ್ರೆ ಸಾಕು ಡೋರ ಮೇಲೆ, ನಮ್ಮ ಮೇಲೆ. ಓಕೆನಾ? ಪ್ರಿಪ್ರೇಷನ್ ಎಲ್ಲ ಆಗ್ತಾಯಿದೆ ಫ್ರೆಂಡ್ಸ್. ಬನ್ನಿ, ಇವಾಗ ಸ್ವಲ್ಪ ಹಾಗೆ ಆಚೆ ಕಡೆ ನಿಂತಿದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ನಾಮಕರಣಕ್ಕೆ ಅದೇ ಹೆಸರಿಡಬೇಕು ಮತ್ತು ದೇವಸ್ಥಾನಕ್ಕೆ ಅದೆಲ್ಲ ಇನ್ನೂ ಹೇಳೇ ಇಲ್ಲ ಫ್ರೆಂಡ್ಸ್. ನಾನು ಸ್ವಲ್ಪ ಮಂತ್ಲಿ ಪೀರಿಯಡ್ಸ್ ಆಗಿದ್ದೀನಿ, ಹಾಗಾಗಿ ಅದೆಲ್ಲ ಆಚೆ ಕಡೆ ಹೋಗೋದಕ್ಕಾಗಲಿಲ್ಲ. ಮತ್ತು ಡೋರ ಡ್ರೆಸ್ ಬೇರೆ ತರೋದಕ್ಕೆ ಹೋಗಬೇಕು, ಅದೆಲ್ಲ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಇಷ್ಟು ಬೇಗ ಡೋರಾಗೆ 1 ವರ್ಷ ಆಯಿತು ಅಂತ ನಮಗಂತೂ ಅನ್ನಿಸ್ತಾನೆ ಇಲ್ಲ ಫ್ರೆಂಡ್ಸ್. ನಮಗೆ ಅಂತ ಅಲ್ಲ, ಅಕ್ಕಪಕ್ಕ ಮನೆಯವ್ರಿಗೂ ಅಷ್ಟೇ. ನಾವು ಹೇಳಿದಾಗ ಡೋರ ಬರ್ತಡೇ ಇನ್ನೊಂದು 2 ದಿನ ಐತೆ, 3 ದಿನ ಐತೆ ಅಂತ ಅವ್ರಿಗೆ ಹೇಳ್ಬೇಕಾರೆ, ಅಯ್ಯೋ ಈಗ ಹುಟ್ಟಿರೋ ಮಗು ಥರ ಕಾಣ್ತಾ ಇದೆ, ಅಷ್ಟು ತುಂಬ ಸೈಲೆಂಟು, ಒಂದು ಅಳ್ಳಿಲ್ಲ, ರಗಳೆ ಮಾಡಲಿಲ್ಲ, ಸ್ನಾನ ಮಾಡಿಸ್ಬೇಕಾದ್ರೆ ಅಳ್ಳಿಲ್ಲ, ಏನಿಲ್ಲ, ಎಷ್ಟು ಮುದ್ದಾಗಿ ಸಾಕಿದ್ದೀರ ನೀವಂತೂ. ಆ ಮಗು ತುಂಬ ಗ್ರೇಟ್ ಬಿಡಿ ನಿಮಗೆ, ನೀವು ಆ ಮಗು ಸೈಲೆಂಟಾಗಿರೋ ಹೊತ್ತಿಗೆ ನೀವು ಇಷ್ಟೊಂದು ಕೆಲಸ ಮಾಡೋದಕ್ಕೆ ಆಯಿತು ಅಂತ ಹೇಳ್ತಾಯಿದ್ರು. ಅದು ಖಂಡಿತ 100% ನಿಜ ಫ್ರೆಂಡ್ಸ್. ಅವಳು ಎಷ್ಟು ಸೈಲೆಂಟ್ ಅಂದರೆ ತುಂಬ ಸೈಲೆಂಟು, ಮುದ್ದು ಮರಿ ಗೊಂಬೆ ಮರಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅವಳು ಏನಾದ್ರು ಹೊಟ್ಟೆ ಹಸಿತು ಅಂದರೆ ಮಾತ್ರ ಅಳಳು, ಇಲ್ಲ ಅಂತಂದರೆ ಏನಾದ್ರು ಸ್ವಲ್ಪ ಇಚ್ಚಿನೆಸ್ ಆಗ್ತಾಯಿದೆ, ಇಲ್ಲ ನೆಗಡಿ ಶೀತ ಆಗಿದೆ ಅಂದರೆ ಮಾತ್ರ ಅಳ್ತಾ ಇದ್ಲು. ಅವಳಿಗೆ ಇದುವರೆಗೂ ಜಾಸ್ತಿ ಫೀವರು, ನೆಗಡಿ, ಕೆಮ್ಮು ಯಾವುದೂ ಬಂದಿಲ್ಲ ಫ್ರೆಂಡ್ಸ್. ಅದು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಮ್ಮ ಮನೇಲಿ ಕೆಮ್ಮು ನೆಗಡಿ ಇದು ಟಾನಿಕ್ಕೇ ಇಲ್ಲ. ಯಾವಾಗಲೂ 1 ಟೈಮ್ ಬಂದಿತ್ತು ಅಷ್ಟೇ, ಆವಾಗ ಟಾನಿಕ್ ತರಿಸಿದ್ದು, ಅದು ಬಿಸಾಕ್ಬಿಟ್ವಿ. 1 ಮಂತ್ ಅಷ್ಟೇ ನಾವು ಇಟ್ಕೊಳ್ಳೋದು. ಮಗುಗೆ ಯಾವುದೇ ಟಾನಿಕ್ ತಂದರೂ 1 ಮಂತ್ ಅಷ್ಟೇ. ಅವರು 1 ವರ್ಷದ ಎಕ್ಸ್ಪೈರಿ ಡೇಟ್ ಕೊಟ್ಟಿದ್ರು, ನಾವು 1 ಮಂತ್ ಅಷ್ಟೇ ಇಟ್ಕೋಬೇಕಾಗಿರೋದು ಮಕ್ಕಳಿಗೆ ತುಂಬ.
ಅದೆಲ್ಲ ನಾವು ನೀಟಾಗಿ ಗಮನ ಇಟ್ಟು ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅವಳಿಗೆ ಇದುವರೆಗೂ ಯಾವುದೇ ರೀತಿಯಾಗಿ ಆವಾಗವಾಗ ಹುಷಾರು ತಪ್ಪುತ್ತಲೇ ಇರೋದಾಗಿರ್ಬೋದು, ಅದು ಯಾವುದೂ ಆಗಿಲ್ಲ. ಅದು ದೇವರು ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಹಂಗೆ ಇರಲಿ, ಅವಳಂತೂ ತುಂಬ ಆರೋಗ್ಯವಾಗಿದ್ದಾಳೆ. ನಮ್ಮ ಯಶಿಕಾ ಸ್ವಲ್ಪ ಅವಳಿಗೆ ನೆಗಡಿ ಕೆಮ್ಮು ಎಲ್ಲ ಆಗ್ತಾ ಇರೋದು, ಇವಳಂಗಲ್ಲ, ತುಂಬ ಗುಂಡು ಮರಿ ಮುದ್ದು ಮರಿ ಅಂತಲೇ ಹೇಳ್ಬೋದು. ತುಂಬ ಸೈಲೆಂಟು ಫ್ರೆಂಡ್ಸ್. ಅವಳು ಸೈಲೆಂಟಾಗಿರೋ ಹೊತ್ತಿಗೆ ನಾನು ಇದೆಲ್ಲ ವಿಡಿಯೋ ಮಾಡೋದಕ್ಕೆ ಆಗೋದು. ನಾನೇನು ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಅದು ಬಂದು ಡೋರಾಯಿಂದ ಅಂತ ಅಲ್ಲ, ಯಶಿಕಾಯಿಂದಲೂ. ಮತ್ತು ಅದಕ್ಕೆ ಬೇರೆ ಕಮೆಂಟ್ ಮಾಡೋದಕ್ಕೆ ಹೋಗ್ಬಿಡಿ. ಅವಳು ಸೈಲೆಂಟಾಗಿರೋದಂತ ನಾನು ಇದೆಲ್ಲ ಮಾಡೋದಕ್ಕಾಯಿತು. ಅವಳು ತರಲೆ ಮಾಡ್ತಾಯಿದ್ರೆ ಬರೀ ಅವಳನ್ನೇ ನೋಡ್ಕೋಬೇಕಿತ್ತು. ಅವಳಿಗೆ 3 ಹೊತ್ತು ಚೆನ್ನಾಗಿ ಹೊಟ್ಟೆ ತುಂಬ ಊಟ ತಿನ್ನಿಸಿದ್ರೆ ಸಾಕು, ಚೆನ್ನಾಗಿ ಆಟಾಡ್ಕೊಂಡ್ಬಿಡ್ತಾಳೆ. ಮತ್ತು ಈವ್ನಿಂಗ್ ಸ್ವಲ್ಪ ಸ್ನ್ಯಾಕ್ಸ್ ಕೊಡಬೇಕು, ಫ್ರೂಟ್ಸ್ ಆಗಿರ್ಬೋದು. ಇಲ್ಲ ಅಂತ ಅಂದರೆ ಅವಳಿಗೆ ಇದು ದೋಸೆ ಥರ ಮಾಡಿ ಕೊಡ್ತೀನಿ, ಚೆನ್ನಾಗಿರುತ್ತೆ. ಅವಳದು ಒಂಥರ ಪ್ಯಾನ್ ಕೇಕ್ ಥರ ಮಾಡಿಕೊಡ್ತೀನಿ. ಅದೆಲ್ಲ ಮಾಡಿಕೊಟ್ರೆ ತುಂಬ ಖುಷಿಯಿಂದ ಹ್ಯಾಪಿಯಿಂದ ಆಟಾಡ್ಕೊಂಡ್ಬಿಡ್ತಾಳೆ. ಒಟ್ಟು ಅವಳಿಗೆ ಸ್ವಲ್ಪ ಖುಷಿಯಾಗಿ ನೋಡಿಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ. ಮನೇಲಿ ಜಾಸ್ತಿ ಗಲಾಟೆ ಮಾಡಿರೋ ಅಳ್ತಾಳೆ, ಜಾಸ್ತಿ ಕೂಗಾಡಿದ್ರೆ ಅಳ್ತಾಳೆ, ಒಂಥರ ಸೈಲೆಂಟು. ಅದು ನೋಡಿ ನಮ್ಮ ಫ್ಯಾಮಿಲಿಲಿ ಯಾರೂ ಇಲ್ಲ, ನಾನೊಬ್ಬಳೇ ಒಂದು ಸ್ವಲ್ಪ ಸೈಲೆಂಟು. ಆದರೆ ನಮ್ಮ ಮನೇಲಿ ನಾನೇ ಸ್ವಲ್ಪ ಬಾಯಿ ಜೋರು ಅಂತಾರೆ. ನಮ್ಮನೆ ಹತ್ರ ಮಾತ್ರ ನಾನು ಬಾಯಿ ಜೋರು ಅಷ್ಟೇ, ಹೊರಗಡೆ ಹೋದರೆ ನಾನು ತುಂಬ ಸೈಲೆಂಟಾಗಿರ್ತೀನಿ ಫ್ರೆಂಡ್ಸ್. ಯಾಕೆ ಬೇಕು ಏನು ಅಂತ ನಾನು ಸೈಲೆಂಟಾಗಿ ಇದ್ದುಬಿಡ್ತೀನಿ. ನಮ್ಮ ಡೋರ ಒಂಥರ ಸೈಲೆಂಟು ಮುದ್ದು ಗೊಂಬೆ ಮರಿ, ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ದಯವಿಟ್ಟು ಬನ್ನಿ, ಯಾರೆಲ್ಲ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ. ನೀವು ಇಲ್ಲೇ ಹತ್ರದವರಾದರೆ ಬನ್ನಿ ಫ್ರೆಂಡ್ಸ್. ದೂರ ಆಗಿದ್ದರೆ ಪಾಪ ನಿಮಗೂ ಕಷ್ಟ ಆಗುತ್ತೆ ಅಲ್ವಾ, ಇವಾಗ ಬೇರೆ ಮಳೆಗಾಲ. ಹಾಗಾಗಿ ಹತ್ರದವರಿದ್ದರೆ ಖಂಡಿತ ಬನ್ನಿ, ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಡೋರ ಬರ್ತಡೆಗೆ ಬಂದು ಆಶೀರ್ವಾದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರೆಲ್ರಿಗೂ ಬನ್ನಿ ಅಂತ ಕೇಳ್ಕೊತೀನಿ. ಇವಾಗ ಸ್ವಲ್ಪ ನಾನು ಮುದ್ದೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸಂಡೇ ಅಲ್ವಾ, ಚಿಕನ್ ಸಾಂಬಾರು ಮಾಡಬೇಕಿತ್ತು, ನನಗೆ ಬೇರೆ ಹುಷಾರಿಲ್ಲ. ಸಿಂಪಲಾಗಿ ಸ್ವಲ್ಪ ಎಗ್ ಸಾಂಬಾರು ಮಾಡೋಣ ಅಂತ ಎಗ್ ಸಾಂಬಾರೆಲ್ಲ ಮಾಡ್ತಾಯಿದ್ದೀನಿ. ಇವತ್ತಿನ ಲಾಗು ತುಂಬ ಸಿಂಪಲ್ಲಾಗಿರುತ್ತೆ ಫ್ರೆಂಡ್ಸ್. ಆದಷ್ಟು ಸ್ವಲ್ಪ ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಬಿಸ್ನೆಸ್ ಕಡೆನೂ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ ಅಲ್ವಾ. ಇವಾಗ ಬೇರೆ ಥರ ಬಟ್ಟೆ ತರ್ತಾ ಇದ್ದೀನಿ. 3 ವರ್ಷದ ಮಕ್ಕಳಿಗೆ ಸ್ಕೂಲಿಂದ ಬಂದಿದ ತಕ್ಷಣ ನೈಟ್ ಡ್ರೆಸ್ಸು, ಹಾಫ್ ಚಡ್ಡಿ ಮತ್ತು ಟೀ ಶರ್ಟು ಒಂದೊಳ್ಳೆ ಪ್ಯೂರ್ ಕಾಟನಲ್ಲಿ ಹೈ ಕ್ವಾಲಿಟಿಲಿ, ನಿಮಗೆ ಒಂದು ಗುಡ್ ಕ್ವಾಲಿಟಿಲಿ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ವಿತ್ ಪ್ರಿಂಟೆಡ್ ಸಹಿತ ಗ್ಯಾರಂಟಿ ಇರುತ್ತೆ, ಕಲರು ಸಹಿತ ಶೇಡ್ ಆಗೋದಿಲ್ಲ, ಶಿಂಕ್ ಆಗೋದಿಲ್ಲ. ಒಂದೊಳ್ಳೆ ಪ್ರಾಡಕ್ಟನ್ನು ತೊಗೊಂಬಂದಿದ್ದೀನಿ. ನಿಮ್ಮ ಮನೇಲಿ ಏನಾದರೂ 3 ವರ್ಷದ ಮಕ್ಕಳಿದ್ರೆ ಇವಾಗ ವಿಡಿಯೋ ನೋಡ್ತಾ ಹೋಗಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಜಸ್ಟು 260 ರುಪೀಸ್ಗೆ ಇದೆರಡು ಸಹಿತ ಕೊಡ್ತಾ ಇದ್ದೀನಿ. ಫ್ರೀ ಶಿಪ್ಪಿಂಗ್ ಇರುತ್ತೆ ಫ್ರೆಂಡ್ಸ್. ಇದು ಫಸ್ಟ್ನೇ ಸರಿ ತೊಗೊಂಡು ಮತ್ತೆ ರೀಸ್ಟಾಕ್ ಮಾಡಿಸಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಇನ್ಸ್ಟಾಗ್ರಾಮಲ್ಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಪರ್ಪಲ್ ಕಲರ್ ಅಂತೂ ತುಂಬ ಹೈ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು. ಇನ್ನೂ ಒಂದು ಸ್ವಲ್ಪ ಪೀಸಸ್ ಇದೆ. ನಿಮಗೆ 1 ಪೀಸ್ ಬೇಕು ಅಂದರೂ ಕೊಡಿಸ್ತೀನಿ, 2 ಪೀಸ್ ಬೇಕು ಅಂದರೆ ಕೊಡ್ತೀನಿ, 3 ಪೀಸ್ ಬೇಕು ಅಂದರೂ ಕೊಡ್ತೀನಿ. ಒಂದೇ ಕಲರಲ್ಲಿ ಎಷ್ಟು ಬೇಕೋ ಅಷ್ಟು ಪೀಸ್ ತೊಗೊಳ್ಬೋದು ಫ್ರೆಂಡ್ಸ್. ಅದು ತುಂಬ ಚೆನ್ನಾಗಿದೆ ನೋಡಿ. ಕಾಟನ್ ಬಗ್ಗೆ ಮಾತಾಡೋಂಗೆ ಎಲ್ಲ ಅಷ್ಟು ಚೆನ್ನಾಗಿದೆ. ಅದ್ರ ಮೇಲೆ ವಿತ್ ಪ್ರಿಂಟೆಡ್ ಕೊಡ್ತಾರಲ್ವಾ, ತುಂಬ ಹೈಲೈಟಾಗಿ ಕಾಣುತ್ತೆ. ಪ್ರಿಂಟೆಡ್ ಸಹಿತ ವಿತ್ ಗ್ಯಾರಂಟಿ ಇರುತ್ತೆ, ವಾಶ್ ಮಾಡಿದರೆ ಸಹಿತ ಹೋಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಜಸ್ಟ್ 260 ರೂಪಾಯಿಗೆ ನಿಮಗೆ ಈ ಒಂದು ಪ್ರಾಡಕ್ಟ್ ನಿಮ್ಮ ಮಕ್ಕಳಿಗೆ ಸಿಗ್ತಾಯಿದೆ. 2.5 ವರ್ಷದ ಮಕ್ಕಳಿಗೂ ಹಾಕ್ಬೋದು, 3 ವರ್ಷ ಮಕ್ಕಳಿಗೂ ಹಾಕ್ಬೋದು, 3.5 ವರ್ಷ ಮಕ್ಕಳಿಗೂ ಹಾಕ್ಬೋದು. 260 ರೂಪಾಯಿ ಕೊಟ್ಟರೆ ಸಾಕು, ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಮಕ್ಕಳಿಗೆ ಬಟ್ಟೆ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಿಮಗೂ ಬೇಕು ಅಂತ ಅಂದರೆ 9686027144ಗೆ ವಾಟ್ಸಪ್ ಮಾಡಿ. ಬೇರೆದಕ್ಕೆಲ್ಲ ವಾಟ್ಸಪ್ ಮಾಡೋದಕ್ಕೆ ಹೋಗ್ಬಿಡಿ, ದಯವಿಟ್ಟು ಕೇಳೋದಕ್ಕೆ ಹೋಗ್ತೀನಿ. ಬರೀ ಸ್ಕ್ರೀನ್ಶಾಟ್ ಹೊಡೆದು ನಿಮ್ಗೆ ಯಾವ್ದು ಬೇಕೋ ಅದನ್ನು ಕಳಿಸಿದ್ರೆ ಸಾಕು, ನಾನು ರಿಯಲ್ ಪಿಕ್ಚರನ್ನು ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ಓಕೆ ಮಾಡಿ ಜಸ್ಟ್ ಫೋನ್ಪೇ ಮಾಡಿದರೆ ಸಾಕು, ನಿಮಗೆ ಆರ್ಡರ್ ಬೇಗ ಒಂದು 4 ಡೇಸ್ ಒಳಗಡೆ ಆರ್ಡರ್ ಬಂದುಬಿಡುತ್ತೆ ಫ್ರೆಂಡ್ಸ್. ಬೇಕು ಅಂತ ಅಂದರೆ ಮಾತ್ರ ನೀವು ಸಹಿತ ಬೈ ಮಾಡ್ಬೋದು. ಎಷ್ಟು ಜನ ಬೈ ಮಾಡಿದ್ದಾರೆ ಅಂತಂದರೆ, ಮಕ್ಕಳು ಸ್ಕೂಲಿಂದ ಹೋಗಿ ಬಂದಿದ ತಕ್ಷಣ ತುಂಬ ಹೈ ಕ್ವಾಲಿಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಫೀಲ್ ಅಂತ ಅನಿಸುತ್ತೆ. ಕಾಟನ್ನು ತೆಳುವಾಗಿಲ್ಲ ಫ್ರೆಂಡ್ಸ್, ಸ್ವಲ್ಪ ದಪ್ಪದಾಗಿದೆ ಕಾಟನ್ನು. ಅದು ನೋಡಿ ನನಗೆ ತುಂಬ ಇಷ್ಟ ಆಯಿತು. ನಾನೇ ಹೇಳಿ ಮಾಡಿಸಿರುವಂಥದ್ದು ಕಾಟನ್ನು, ತುಂಬ ಚೆನ್ನಾಗಿದೆ. ಬೇಕು ಅಂತ ಅಂದರೆ ಬೈ ಮಾಡ್ಬೋದು. ಓಕೆನಾ, ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆಗಿದೆ ಲೈಕ್ ಮಾಡಿ. ಬಾಯ್ ನಾಳೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಗಾಡ್ ಬ್ಲೆಸ್ ಯು.